ನೀವೆಲ್ಲರೂ ಯಶಸ್ಸನ್ನು ಪಡಿಬೇಕು ಅಂತೀರಿ ಅಲ್ಲ, ನಿಮ್ಮಲ್ಲಿ ಸೋಲ್ಬೇಕು ಅನ್ನೋರು ಯಾರೂ ಇಲ್ಲ. ರಿಪೋರ್ಟ್ ನೋಡಿದಾಗ CET ರ್ಯಾಂಕ್ ಹಿಂಗ್ ಬಂತು, IIT JEE ಒಳಗೆ ಹಿಂಗ್ ಬಂತು, ಸ್ಪೋರ್ಟ್ಸ್ನಾಗ ಹಿಂಗ್ ಬಂತು, ಓಟದಾಗ ಹಿಂಗ್ ಬಂತು, ಜಾನಪದ ನೃತ್ಯದಾಗ ಪ್ರೈಸ್ ಬಂತು ಅಂತ ಓದುವಾಗ ನಾನು ಆಗಲೇ ಜೋಶಿ ಅವ್ರು ಹೇಳ್ತಿದ್ದೆ. ಅವ್ರು ಹೇಳಿದ್ರು, ನಮ್ಮ ಹುಡುಗರಿಗೆ ಬರೀ ಈಗ ಅಭ್ಯಾಸದಾಗಲ್ರಿ ಸರ್, ಎಲ್ಲಾದ್ರಾಗೂ ಮುಂದೆ ಹೋಗ್ಯಾರ ಅಂತ ಹೇಳ್ತಿದ್ರು. ನಾ ಹೇಳಿದೆ, ಇದು ಇಟ್ ಇಸ್ ಲೈಕ್ ಎ ಫ್ರೇಗ್ರೆನ್ಸ್. ಫ್ರೇಗ್ರೆನ್ಸ್ ಈಸ್ ಮಲ್ಟಿ ಡೈರೆಕ್ಷನಲ್. ಮೂಲೆಯೊಳಗೆ ಉದಿನ ಕಡ್ಡಿ ಹಚ್ಚಿಟ್ರೆ ಈ ಮೂಲೆಯಾಗಿ ಇರಂಗಿಲ್ಲ, ಅದು ಎಲ್ಲ ಕಡೆ ಹಬ್ಬುತ್ತದೆ. ಹಂಗ ಟ್ಯಾಲೆಂಟ್ ಅನ್ನೋದು ಬೆಳೀತಂದ್ರೆ ಇಟ್ ಕ್ಯಾನ್ ಗೋ ಇನ್ ಎವ್ರಿ ಡೈರೆಕ್ಷನ್, ಸ್ಪ್ರೆಡ್ ಇಟ್ ಸೆಲ್ಫ್. ಅದಾಗ್ತಿರೋದು. ಯಶಸ್ಸು ಅನ್ನೋದು ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದಲ್ಲ. ನಿಮ್ಮಲ್ಲಿ ಯಾರೇ ಸೋಲ್ಬೇಕು ಅಂತ ಅಪೇಕ್ಷೆ ಮಾಡ್ಕೊಂಡು ಬಂದಿರನಿಲ್ಲೇ, ನಮಗೇನು ಯಶಸ್ಸು ಬ್ಯಾಡ್ರಿ ಸರ್, ನಾವು ಇಲ್ಲೇ ಇರ್ತೀವಿ, ಇನ್ನು 10 ವರ್ಷ ಆದ್ರೂ PUC ಓದ್ಕೊಂಡಿರ್ತೀವಿ ಅಂತ ಯಾರು ಅನ್ನಂಗಿಲ್ಲ. ಆದ್ರೂ ಒಂದು ನನಗೆ ಚಿಂತೆ ಆಗೋದು, ನಿಮ್ಮಂತ ಯಂಗ್ಸ್ಟರ್ಸ್ ಅನ್ನು ನೋಡಿದಾಗ, ಐ ಹ್ಯಾವ್ ಟ್ರಾವೆಲ್ಡ್ ಇನಫ್ ಇನ್ ದ ವರ್ಲ್ಡ್, ಇನಫ್, ಟೈರ್ಡ್ ಆಫ್ ಟ್ರಾವೆಲಿಂಗ್. I see everywhere, every young boy or a girl says, I want to be successful in life. ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಅಂತದ ಸಿಯಾಟ್ಲ್ ಒಳಗೆ ನಾನು 10 ವರ್ಷದಿಂದ ಪಾಠ ಮಾಡ್ತೀನಿ, ಪ್ರತಿ ವರ್ಷ ಹೋಗಿ. ಅಲ್ಲಿ ಹುಡುಗರು ಹುಡುಗಿಯರು ಅವ್ರ ಕನಸಿನಾಗ ಏನದ ಯಶಸ್ಸು ಆಗ್ಬೇಕಂದ್ರೆ, ನಾನು ಕ್ರಿಯೇಟಿವಿಟಿ ಪಾಠ ಮಾಡ್ತೀನಿ. ಮಾಡಿದಾಗ ಒಬ್ಬ ಹುಡುಗಿ ಕೇಳಿದ, ಸರ್ ವಾಟ್ ಈಸ್ ಸಕ್ಸಸ್, ವಾಟ್ ಈಸ್ ಸಕ್ಸಸ್? ಯಶಸ್ಸು ಅಂದ್ರೆ ಏನು? ಯಶಸ್ಸು ಆದವ್ರನ್ನ ತೋರಿಸ್ಬೋದು, ಯಶಸ್ಸಾಗಿದ್ದಾರೆ ನೋಡ್ರಿ ಅಂತ. ಆದ್ರೆ ಯಶಸ್ಸು ಅಂತ ಡಿಫೈನ್ ಮಾಡೋದು ಕಷ್ಟದ. ಅದಕ್ಕೆ ನಾವು ಒಂದು ಸೀರೀಸ್ ಆಫ್ ಲೆಕ್ಚರ್ಸ್ ಮಾಡಿದ್ದೆ ಅಲ್ಲಿ US-ನಾಗ, ವಾಟ್ ಈಸ್ ಸಕ್ಸಸ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ನೀವು ಯಶಸ್ಸು ಪಡ್ಬೇಕಂದ್ರೆ ಅವರೆಲ್ಲರೂ ಯಶಸ್ಸು ಅಂದ್ರೆ ಏನ್? ಹಂಗಂದ್ರೆ ಕೆಲವರು ಅನ್ಕೋತಾರೆ ಯಶಸ್ಸು ಅಂದ್ರೆ ಬಹಳಷ್ಟು ರೊಕ್ಕ ಬರಬೇಕು, ಬಹಳ ದುಡ್ಡು ಗಳಿಸ್ಬೇಕು. ಎಷ್ಟು ಗಳಿಸ್ಬೇಕು ಅಂತ ನನಗಿಂತ ಶ್ರೀಮಂತ ಜಗತ್ನ ಯಾರು ಇರಬಾರ್ದು. ಬಹಳ ಮಂದಿ ಪ್ರಯತ್ನ ಮಾಡ್ಯಾರ ರೊಕ್ಕ ಗಳಿಸ್ಬೇಕು ಅಂತ. ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಥಿಂಕ್ ದಟ್ ಮನಿ ಈಸ್ ಸಕ್ಸಸ್. ನಾವೇನಂಗಿಲ್ಲ, 10 ವರ್ಷ ನೋಡ್ರಿ ಸೈಕಲ್ ಇದ್ದಿದ್ದಿಲ್ಲ ಅವಾಗ. ಇವತ್ತು ನೋಡ್ರಿ ಏನು ಏರ್ಪ್ಲೇನ್ ಅಡ್ಡಾಡ್ತಾನ, ಹೆಲಿಕಾಪ್ಟರ್ ಇಟ್ಕೊಂಡಾನ, ಮನಿ ಕಟ್ಸಾನ, ಕಾರ್ ಏನು ಭಾರಿ ಇದ್ದಾನವ. ಡೋಂಟ್ ವಿ ಕಾಲ್ ಹಿಮ್ ಎ ಸಕ್ಸಸ್ಫುಲ್ ಮ್ಯಾನ್? ವಿ ಕಾಲ್ ಹಿಮ್ ಎ ಸಕ್ಸಸ್ಫುಲ್ ಮ್ಯಾನ್. ನಾನು ಆ ಸಿಯಾಟ್ಲ್ ಹುಡುಗರಿಗೆ ಕೇಳಿದೆ, ವಾಷಿಂಗ್ಟನ್ ಯೂನಿವರ್ಸಿಟಿ ಹುಡುಗರಿಗೆ, ಐ ಆಸ್ಕ್ ಯು ಆಲ್ಸೋ ಎ ಕ್ವೆಶ್ಚನ್, ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000? ಬಹಳ ಹಿಂದಿನ ಕತಿ ಬೇಡ, 16 ವರ್ಷದಿಂದ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್, ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು? ಆ ಹುಡುಗರು ಹೇಳಿದೆ, ಕೆಲವು ಹೆಸರು ತೆಗೆದು ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ. ಬಿಲ್ ಗೇಟ್ಸ್ ಅಲ್ಲ, ವಾರೆನ್ ಬಫೆ ಅಲ್ಲ, ಪಾಪ ನಮ್ಮ ಟಾಟಾ ಬಿರ್ಲಾಗಳು ಯಾವತ್ತೂ 100 ಇರಲಿಲ್ಲವು. ಯಾರಿದ್ರು ನಂಬರ್ 1 ಹಾಗಾದ್ರೆ? ಹುಡುಗರು ತಲೆ ಕೆರ್ಕೊಂಡ್ರು, ಏನೇನು ಹೆಸರು ಹೇಳಿದ್ರು, ಅಲ್ಲ ಅಂತಾತು. ಯೂಶುವಲ್ ಸ್ಟೈಲ್ ಅದಲ್ಲ ಹುಡುಗರದು, ವಿ ಡೋಂಟ್ ನೋ ಅಂದ್ರು. ಐದರ್ ಡೋಂಟ್ ವೆರಿ, ಐ ಆಲ್ಸೋ ಡು ನಾಟ್ ನೋ, ಹೂ ಬಾದರ್ಸ್? ಅತ್ಯಂತ ಪ್ರಪಂಚದ ಶ್ರೀಮಂತ ವ್ಯಕ್ತಿ ತಗೊಂಡು ನನಗೆ ಏನ್ ಮಾಡೋದು? ಅದು ತಗೊಂಡು ಪ್ರತಿ ವರ್ಷ ನಂಬರ್ ಚೇಂಜ್ ಆಗ್ತಾವು, ಲಾಟ್ರಿ ನಂಬರ್ ಇದ್ದಂಗ. ಈ ವರ್ಷ ಇವ ಫಸ್ಟು, ಅವ ಫಸ್ಟು, ಯಾರು ನೆನ್ಪಿಡ್ತಾರೆ? ಅಂದ್ರೆ 16 ವರ್ಷದ ಹಿಂದೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು ಅಂತ ಯಾರು ಲೆಕ್ಕ ಇಟ್ಟಿಲ್ಲ. ಅಂದ್ರೆ ಅದು ಯಶಸ್ಸಲ್ಲ ನನ್ನ ಪ್ರಕಾರ. ಯಶಸ್ಸು ಅಂದ್ರೆ ಹಿಂಗೆ ಬಂದು ಹಂಗೆ ಹೋಗುವಂತ ಗಾಳಿ ಅಲ್ಲದು. ಇಟ್ ಶುಡ್ ರಿಮೇನ್ ದೇರ್ ಫಾರ್ ಸಮ್ ಟೈಮ್, ಇಟ್ ಶುಡ್ ಮೇಕ್ ಯು ಸ್ಟೇಬಲ್. ಆದ್ರಿಂದ ಹಣ ಅನ್ನೋದು ಯಶಸ್ಸಲ್ಲ. ನಾ ಯಶಸ್ಸಲ್ಲ ಯಾವುದು ಹೇಳಿಕತ್ತೀನಿ ಮೊದಲು. Money is not success. Have you not seen people who earned millions and millions fell back into the dust by a stupid act? ಬೇಕಾಷ್ಟು ಮಂದಿ ನೋಡಿವಲ್ಲ, ಕೋಟಿಗಟ್ಟಲೆ ಕಟ್ಟು ಜೈಲಿಗೆ ಹೋದವ್ರು ನೋಡಿಲ್ಲ. ಕೋಟಿಗೆ ಏನ್ ಬೆಲೆ ಉಳಿತಲ್ಲಿ? ಮತ್ತೆ ಅಲ್ಲಿ ತಿನ್ನು ಜೈಲಿನ ಊಟನೇ. ಹೊರಗಡೆ 10,000 ಕೋಟಿದು ಮನೆ ಜೈಲ್, ಅದೇ ರೊಟ್ಟಿ ತಿನ್ಬೇಕು, ಕಟಕ್ ರೊಟ್ಟಿ. ಈ ಹಣೆ ಬಾರದು. ಆದ್ರಿಂದ ಮನಿ ಈಸ್ ನಾಟ್ ಸಕ್ಸಸ್. ಸಮ್ ಪೀಪಲ್ ಥಿಂಕ್ ಪವರ್ ಈಸ್ ಸಕ್ಸಸ್. ಅಧಿಕಾರಿ ಇರ್ಬೇಕ್ರಿ, ಇದ್ರೆ ಅಧಿಕಾರಿ ಇರ್ಬೇಕು ನೋಡಿ, ರಾಷ್ಟ್ರಪತಿ ಆಗ್ಬೇಕು, ಭಾರತದ ಪ್ರಧಾನಮಂತ್ರಿ ಆಗ್ಬೇಕು. ಪ್ರಧಾನಮಂತ್ರಿ ಆಗೋದು ಯಶಸ್ಸು ಹೌದು ಅಲ್ಲೋ? ಇಡೀ ಭಾರತ ದೇಶ 125 ಕೋಟಿ ಜನಸಂಖ್ಯೆಗೆ ಒಬ್ಬನೇ ಒಬ್ಬ ಪ್ರೈಮ್ ಮಿನಿಸ್ಟರ್. ಸಾಧನೆ ಅದು, ದೊಡ್ಡ ಅಧಿಕಾರ. ನಾನು ಅನ್ಕೊಂಡಿದ್ದೆ ಅಧಿಕಾರ ಯಶಸ್ಸು ಹೌದು ಅಂತ ಅನ್ಕೊಂಡಿದ್ದೆ. ಇತ್ತೀಚೆಗೆ ಭ್ರಮನಿರಸನ ಆಯ್ತು ನನಗೆ. ರಾಜ್ಕೋಟ್ ಅಂತ ಒಂದು ಜಾಗ ಅದ ಗುಜರಾತ್ನಾಗ. ಅಲ್ಲಿ ಹೋಗಿ ನಾನು ಪ್ರಿನ್ಸಿಪಾಲ್ಸ್ ಟ್ರೈನಿಂಗ್ ಮಾಡ್ತಿದ್ದೆ. ಒಂದು 50 ಜನ ಪ್ರಿನ್ಸಿಪಾಲ್ಸ್ ಇದ್ರು ನನ್ನ ಕಡೆಗೆ. ಪ್ರಿನ್ಸಿಪಾಲ್ಗೆ ಅಂತ ದೊಡ್ಡ ಪ್ರಶ್ನೆ ಕೇಳಬಾರದು, ಭಾಷಣ ಇರ್ತಾರೆ ಸಾಮಾನ್ಯ ಪ್ರಿನ್ಸಿಪಾಲ್. ನಾವೇನ್ ಮಾಡೋದು, ದೊಡ್ಡ ಪ್ರಶ್ನೆ ಕೇಳಬಾರದು ಅಂತ ಹೇಳಿ ಆದ್ರೂ ಕೇಳಿಬಿಟ್ಟೆ ದೊಡ್ಡ ಪ್ರಶ್ನೆ. ಏನ್ ಹೇಳಿದೆ ಅವ್ರಿಗೆ ಅಂದ್ರೆ, ಪೇಪರು ಪೆನ್ಸಿಲ್ ಅದ ನಿಮ್ ಕಡೆ ಹೆಂಗಿದ್ರು, ನಿಮ್ಗೆ 2 ಮಿನಿಟ್ ಟೈಮ್ ಕೊಡ್ತೀನಿ, ದಯವಿಟ್ಟು ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಎಂದೆ. ರೈಟ್ ದ ನೇಮ್ಸ್ ಆಫ್ ಆಲ್ ದಿ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಅಂತ. ಪುಣ್ಯಾಕ್ ನಮ್ಮಂಗ ಅಮೆರಿಕದಂಗ 45ನೇದು ಬಂದದ. ಈಗ ಪ್ರೆಸಿಡೆಂಟ್ ಟ್ರಂಪ್ 45ನೇದು. ನಮ್ಮ ಭಾರತದಾಗ ಅಷ್ಟಿಲ್ಲ, 15 ಮಂದಿ. ನಮ್ಮ ಮೋದಿಯವರು 15ದವರು. ಎಲ್ಲಾರ್ದು ಹೆಸರು ಬರೀರಿ ಎಂದೆ. ಮಜಾ ಗೊತ್ತದೆ. 2 ಮಿನಿಟ್ ಆದ್ಮೇಲೆ ನೋಡಿದ್ರೆ
50 ಮಂದಿಯೊಳಗೆ 39 ಮಂದಿ ಎಲ್ಲಾರದು ಹೆಸರು ಬರೆದಿದ್ದಿಲ್ಲ, ಮರ್ತೇ ಬಿಟ್ಟಿದ್ರು ಕೆಲವ್ರದ್ದು. ಇದಾಗ್ತದೆ. ನಾನು ಉತ್ತರ ಭಾರತದಾಗ ಹೋಗಿ ಯಾರಿಗಾರ ಟೀಚರ್ಸಿಗೆ ಎಲ್ಲ ಪ್ರಧಾನಮಂತ್ರಿ ಹೆಸರು ಬರೀರಿ ಅಂದ್ರೆ ದಕ್ಷಿಣದಿಂದ ಹೋದವ್ರ ಹೆಸರು ಮರೀತಾರ, ದೇವೇಗೌಡರ ಹೆಸರು ಮರೀತಾರೆ, PV ನರಸಿಂಹರಾವ್ ಹೆಸರು ಬರೀತಾರೆ. ನಮ್ ದಕ್ಷಿಣದವ್ರು ಕೇಳಿದಾಗ ಆ ಕಡೆ ಚೌಧರಿ ಚರಣ್ ಸಿಂಗ್ ಹೆಸರು ಮರ್ತು ಹೋಗ್ತದೆ, IK ಗುಜರಾಲ್ ಹೆಸರು ಮರ್ತು ಹೋಗ್ತದೆ. ಮೊನ್ನೆ ಒಬ್ಬ ಕಾಲೇಜ್ ಪ್ರೊಫೆಸರು, ಹೌದಲ್ರಿ ಸರ್ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ರಿ, ಆಗಿದ್ರು ಅಂತ ಆಗಿದ್ರು. ಅಂದ್ರ ಇರು 15 ಮಂದಿ ನೆನಪಿಲ್ಲ ನಮಗ. ಇದು ಮಜಾ ನೋಡ್ರಿ ಹೆಂಗದ. ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಎಷ್ಟಿರ್ತಾರೆ ಒಂದ್ ಕಾಲಕ್ಕ? ಒಬ್ಬನೇ. ಅವ್ರ ಹೆಸರು ನೆನಪಿಲ್ಲ ನಮಗಿನ್ನ. ಅಂದ್ರೆ ಪ್ರಧಾನಮಂತ್ರಿ ಹುದ್ದೆ ಎಂದ ಹೆಸರು ನೆನಪಿಡುದಿಲ್ಲ ನಿಮ್ಮನ್ನ. ಪ್ರಧಾನಮಂತ್ರಿ ಆದಾಗ ಏನು ಮಾಡಿದ್ರಿ ಅನ್ನೋದ್ರ ಮೇಲೆ ನೆನಪಿಡ್ತಾರೆ. Some people accidentally become prime ministers, some people by their effort become prime ministers. Those who became by effort and contributed to the country's glory are remembered, others who also occupied the position are forgotten. Therefore, ನನ್ನ ಥಿಯರಿ ಏನಪ್ಪಾ ಅಂದ್ರೆ ಅಧಿಕಾರ ಯಶಸ್ಸಲ್ಲ, ದುಡ್ಡು ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ. ಯಾಕಂದ್ರೆ ಅಧಿಕಾರ ಬಂದದ್ದು ಎಷ್ಟೋ ಮಂದಿ ಹೆಸರು ನೆನಪಿರಲ್ಲ, ತಗೊಂಡು ಏನ್ ಮಾಡ್ತೀರಿ, ಯಶಸ್ಸು ಬರ್ತದದು. ಇನ್ ಕೆಲವ್ರು ಅಂತಾರ ಇದ್ರೆ ಇರ್ಬೇಕು ನೋಡ್ರಿ 6 ಫೂಟ್ 7 ಇಂಚ್ ಎತ್ತರ ಇರ್ಬೇಕು, 4 ಫೂಟ್ ಅಗಲ ಇರ್ಬೇಕು, ರಸ್ತೆದಾಗ ಹೋದ್ರೆ ಬುಲ್ಡೋಸರ್ ಹೋದಂಗೆ ಹೋಗ್ತಿರ್ಬೇಕು, ಎಲ್ಲಾರು ಕಂಡು ಹೆದರ್ಬೇಕು. ಕೆಲವ್ರು ಇರ್ತಾರ ಹಂಗ. ದೇ ಥಿಂಕ್ ಫಿಸಿಕಲ್ ಪವರ್ ಈಸ್ ಎವ್ರಿಥಿಂಗ್, ಐ ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅನ್ನೋರು ಬಹಳ ಮಂದಿ ಇದ್ರು. Alexander the Great thought so, Mussolini thought so, Napoleon Bonaparte thought so, Hitler thought so, Osama bin Laden thought so. We can conquer the world by power. But please believe, none of them became successful. None of them became successful. Nobody could conquer the whole world. ಯಾರಿಗೂ ಆಗ್ಲಿಲ್ಲ. ಶಗಸ್ತನ ಶಕ್ತಿಯಿಂದ ಗೆಲ್ತೇನೆ ಅಂತ ಹೋದವರು. ನಾವು 60ನೇ ದಶಕದಾಗ ಹುಡುಗರಾಗಿದ್ದವ್ರು, ಕಾಲೇಜ್ ಹುಡುಗರಾಗಿದ್ದವರಿಗೆ ನೀವೆಲ್ಲ ಕೇಳಿದಿರಿ, ಮೊಹಮ್ಮದ್ ಅಲಿ ಅಂತ ಬಾಕ್ಸರ್ ಕೇಳಿದಿರ್ತಾನೆ, ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್, ದ ಗ್ರೇಟೆಸ್ಟ್ ಬಾಕ್ಸರ್ ಎವರ್ ಅಂತ ಹೆಸರು. ನಾವೆಲ್ಲ ಹುಡುಗರಾಗಿದ್ದಾಗ ಅಮೆರಿಕಾದಾಗಂತೂ ಹುಡುಗರಿಗೆಲ್ಲ ಆರಾಧ್ಯ ದೈವ ಅವನು, ಡೆಮಿ ಗಾಡ್ ಫಾರ್ ಆಲ್ ದಿ ಯಂಗ್ ಪೀಪಲ್. ಎಲ್ಲಾ ಕಡೆ ಅಮೆರಿಕದ ಪೋಸ್ಟರ್ಸ್, ದೊಡ್ಡ ದೊಡ್ಡ ಪೋಸ್ಟರ್ ಇರ್ಬೇಕು ಅವನು. ಹೆಂಗ್ ಪೋಸ್ಟರ್, ಒಂದು ಪೋಸ್ಟರ್ ನೋಡಿರಿ ಅವ್ನು ನೀವು, ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡು ಹಿಂಗ್ ಕೆಟ್ಟ ಗಂಡ್ಲೆ ಹಿಂಗ್ ನೋಡ್ಕೋತ, ತೆಳಗೊಂದು ಸ್ಟೇಟ್ಮೆಂಟ್ ಇರೋದು ಯಾವಾಗ್ಲೂ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. ಎಲ್ಲಾ ಕಡೆ ಸ್ಟೇಟ್ಮೆಂಟ್, ಐ ವಿಲ್ ಕಾಂಕರ್, ಜಗತ್ತನ್ನ ಶಕ್ತಿಯಿಂದ ಗೆದ್ದು ಬಿಡ್ತೇನೆ ಅಂತ ಮೊಹಮ್ಮದ್ ಅಲಿ ಪೋಸ್ಟರ್ ಎಲ್ಲಾ ಕಡೆ ಇರೋದು. ಎಲ್ಲ ಹುಡುಗರು ಆಗಿನ ಕಾಲ ತರುಣರು ತರುಣಿಯರ ಮನೆಯಾಗೆಲ್ಲ ಫೋಟೋ ಇರೋದು ಮೊಹಮ್ಮದ್ ಅಲಿದೆ, ಗ್ರೇಟೆಸ್ಟ್ ಚಾಂಪಿಯನ್. ನಾನು ಸಾಕಷ್ಟು ಸಲ ಪ್ರತಿ ವರ್ಷ ಅಮೆರಿಕಕ್ಕೆ ಹೋಗ್ತೀನಿ ಪಾಠ ಮಾಡ್ಲಿಕ್ಕೆ ಅಂತ ಹೇಳಿದ್ನಲ್ಲ. 3 ವರ್ಷ ತೆಳಗ್ ಶಿಕಾಗೋದಾಗಿದ್ದಾಗ ಒಂದು ಸಣ್ಣ ಕಾರ್ಯಕ್ರಮದಾಗ ಒಂದು ಪ್ರಮೋಷನ್ ಪ್ರೋಗ್ರಾಮು, ಮೊಹಮ್ಮದ್ ಅಲಿ ಬಂದಿದ್ರು. ಐ ಸೀನ್ ಹಿಮ್ 4-5 ಟೈಮ್ಸ್ ಅರ್ಲಿಯರ್. ಆ ಕಾರ್ಯಕ್ಕೆ ಮೊಹಮ್ಮದ್ ಅಲಿ ಬಂದ, 72-73 ಇಯರ್ಸ್. ಅವ್ರು ಏನ್ ಮಾಡ್ಬೇಕಾಗಿತ್ತು ಕಾರ್ಯಕ್ರಮದಾಗ, ಒಂದು ಪೌಂಟಣಿಗೆ ಹತ್ತಿ ಮೇಲೆ ಹೋಗಿ ಅಲ್ಲಿ ಬಂದಂತ ಹೊರಗೊಂದು ಏನೋ ಗಿಫ್ಟ್ ಕೊಡ್ಬೇಕು. ಈಸ್ ಅನ್ ಅಂಬಾಸಿಡರ್ ಫಾರ್ ಎ ಪ್ರಾಡಕ್ಟ್ ಕೊಡ್ಬೇಕು. ನಿಮ್ಗೆ ಆಶ್ಚರ್ಯ ಆಗ್ತದೆ ಸ್ನೇಹಿತರು, ಹೇಳಿದ್ರೆ ಆ ಮನುಷ್ಯಾಗ ಒಂದು ಪೌಂಟಣಿಗೆ ಹತ್ತಿ ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಿ ವಾಸ್ ಸಫರಿಂಗ್ ಫ್ರಮ್ ಪಾರ್ಕಿನ್ಸನ್ ಡಿಸೀಸ್. ಇಡೀ ದೇಹ ನಡುಕ್ತಿತ್ತು, ಕೈ ನಡುಕ್ತಿತ್ತು, ಕುತ್ತಿಗೆ ನಡುಕ್ತಿತ್ತು. ಒಂದು ಕಪ್ ಕಾಫಿ ಕುಡಿಬೇಕು ಅಂತಂದ್ರೆ ಒಬ್ರು ಗದ್ದ ಹಿಡ್ಕೋಬೇಕು, ಒಬ್ರು ಕಾಫಿ ಕಪ್ ಹಿಡ್ಕೋಬೇಕು. ಐ ಫೆಲ್ಟ್ ಬ್ಯಾಡ್, ಐ ಫೆಲ್ಟ್ ರಿಯಲಿ ಬ್ಯಾಡ್. ದ ಮ್ಯಾನ್ ಹೂ ಕಾಂಕರ್ಡ್ ದ ಹೋಲ್ ಅರ್ತ್ ವಿತ್ ಪವರ್, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅಂದಂತ ಮನುಷ್ಯ ಇವತ್ತದ ಕಪ್ ಚಹಾ ಕುಡಿಲಿಕ್ಕೆ ಆಗೋಲ್ತಾವ್. ಐ ಫೆಲ್ಟ್ ಸ್ಯಾಡ್. ತಕ್ಷಣ ಅನಿಸ್ತು, ಏನ್ ಹೇಳಿದ್ದವ 65ನೇ ಇಸ್ವಿ ಒಳಗೆ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅಂದ. ಎಲ್ಲದ ಪವರ್ ಇವತ್ತ ಮೌಟಣಿಗೆ ಹತ್ಲಿಕ್ಕೆ ಆಗೋಲ್ತು. ಅಂದ್ರೆ ಇದು ಶಾಶ್ವತ ಅಲ್ಲ. The physical strength is not permanent, therefore it is not success. So money is not success, power is not success, physical strength is also not success. ಇನ್ ಕೆಲವ್ರು ಅಂತಾರೆ ಸಕ್ಸಸ್ ಅಂದ್ರೆ ಹೆಂಗಿರ್ಬೇಕ್ರಿ, ದಿನ ಪೇಪರ್ನಾಗ ಫೋಟೋ ಬರ್ಬೇಕು, ಚಲೋ ಕೆಲ್ಸಕ್ಕೋ ಕೆಟ್ಟ ಕೆಲ್ಸಕ್ಕೋ ದಿನ ಪೇಪರ್ನಾಗ ಫೋಟೋ ಬರ್ಬೇಕು. ಸರ್ಕಸ್ ನೋಡಿಲ್ಲ ರಾಜಕಾರಣದಾಗ ಆಗೋದು, ಹೆಂಗಾರ ಮಾಡಿ ಅದಕ್ಕೊಂದು ಶ್ಲೋಕದ, ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ, ಏನಾರ ಮಾಡು ಪ್ರಸಿದ್ಧ ಆಗು ಅಂತ. ಅರ್ಬಿಯರಿ ಹರಿ, ಗಡಿಗೇರಿ ವಡಿ, ಏನಾರು ಮಾಡಿ ಪ್ರಸಿದ್ಧ ಆಗೋಟ್ನಿ. ಹಂಗ ಆಗ್ಬೇಕಂತ ಬಹಳ ಮಂದಿ ಸರ್ಕಸ್ ಮಾಡ್ತಾರೆ. ಪೇಪರ್ನ ದಿನ ಪೇಪರ್ನ ಹೆಸರು ಬರಬೇಕು ಅಂತ, ಫೇಮಸ್ ಆಗಬೇಕು ಅಂತ. ನೀವೆಲ್ಲ ಸ್ವಲ್ಪ ಗೊತ್ತಿಲ್ಲ, ಹೆಂಗೆ ಗೊತ್ತಿಲ್ಲ. ಒಂದು ಧಾರವಾಡ ಹುಡುಗರು ಈ ಸಿನಿಮಾ ಬಗ್ಗೆ ಬಹಳ ಆಸಕ್ತಿ ಇದೆ, ಗೊತ್ತಿಲ್ಲ. ನನಗಷ್ಟು ಆಸಕ್ತಿ ಇಲ್ಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಬಾಂಬೆದಾಗ ಒಂದು ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ ಅಂತದ, ಅಲ್ಲಿ MBA ಹುಡುಗರಿಗೆ ಪಾಠ ಮಾಡ್ತೀನಿ. ಅಲ್ಲಿ ಹೋಗಿ ವಾರಕ್ಕೆ ಒಂದು ಇಡೀ ವರ್ಷದಾಗ 2 ದಿವಸ ನಾನು ಐ ಟೀಚ್ ಸಮಥಿಂಗ್ ಆನ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋ ವಿಷಯ ಬಗ್ಗೆ ಪಾಠ ಮಾಡ್ತೇನೆ. ಹುಡುಗರು ನನಗೆ ಅಂತರ ಹೊಂದಾಣಿಕೆ ಆಗ್ಬಿಟ್ಟದಲ್ಲಿ.
ಅಲ್ಲಿ ಹುಡುಗರು ಹುಡುಗಿಯರು ಏನು ಶಾಣೆ ಇದ್ದಾರ್ರಿ ಸಿನಿಮಾದ ಬಗ್ಗೆ. ಅವ್ನು ಹೀರೋಗ ಗೊತ್ತಿಲ್ಲ ಅವನ ಬಗ್ಗೆ ಅಷ್ಟು ವಿಷಯ ಅವ್ರಿಗೆ ಗೊತ್ತದ. ಅವನೇ ಡೌಟ್ ಬಂದ್ರೆ ಅವ್ರಿಗೆ ಕೇಳ್ಬೇಕು, ನನ್ನ ಜೀವನದಾಗ ಏನಾಗಿತ್ತು ಹೇಳ್ರಿ ಅಂತ ಹಂಗಿದ್ದಾನು. ಅಷ್ಟು ಎಕ್ಸ್ಪರ್ಟ್ಸ್ ಅವರು. ನಾನು ನೋಡೊಂಥರ ಕರುಣೆ ಅವರಿಗೆ, ಈ ಮನುಷ್ಯ ಎಂಥ ಪ್ರಾಣಿ, ಆ ಸಿನಿಮಾದ ಬಗ್ಗೆ ಗೊತ್ತಿಲ್ಲ ಅಂತ. ಅದಕ್ಕೆ ನಾ ಏನು ಮಾಡಿದೆ, ಈ ಸಲ ಸ್ವಲ್ಪ ಶಾಣೆ ಆಗಿ ಹೋಗೋಣ ಅಂತ ಹೇಳಿ, ಈ ನಾಗಾಭರಣ ಅಂತಿದ್ದಾರಲ್ಲ ಗೊತ್ತು ನಿಮ್ಗೆ, ಸಿನಿಮಾ ಡೈರೆಕ್ಟ್ರು, ಒಳ್ಳೆ ಆಕ್ಟ್ರು, ಸ್ಟೇಜ್ ಆರ್ಟಿಸ್ಟ್, ನನ್ನ ಸ್ನೇಹಿತ. ನಾ ಹೇಳಿದೆ, ನೋಡೋ ಭರಣ, ನಾನು ಬಾಂಬೆಗೆ ಹೊಂಟೀನಿ, ಸಿನಿಮಾದ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಒಂದಿಷ್ಟು ರಿಸರ್ಚ್ ಮಾಡಿಕೊಡ್ತೀರೇನು ಅಂತ ಕೇಳಿದೆ. ಏನು ಹೇಳ್ರಿ ಅಂದರು. ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟು ಅವ್ರ ಕಡೆಯಿಂದ ರಿಸರ್ಚ್ ಮಾಡಿಸಿ ಅದನ್ನು ಬರ್ಕೊಂಡು ಹೋದೆ. ನನ್ನ ಕಡೆ ಆಯುಧವಲ್ಲ ನನ್ನ ಕಡೆ ಈಗ. ನಾ ಹೋಗಿ ಹುಡುಗರಿಗೆ ಹೇಳಿದೆ, ಈ ಸಲ ಸಿನಿಮಾದ ಬಗ್ಗೆ ಕೇಳ್ತೀನಿ ನಿಮ್ಗೊಂದು ಅಂದೆ. ಅವ್ರೆಲ್ಲ ಅಂದ್ರು, ಅಯ್ಯೋ ನೀವು ಕೇಳೋದು ನಾವು ಹೇಳೋದು ಎಲ್ರಿ ಸರ್, ನಿಮ್ಗೆ ಕೇಳಿಗೆ ಬರ್ತಾನೆ ಪ್ರಶ್ನೆ ಸಿನಿಮಾದ ಬಗ್ಗೆ, ನಾವೆಲ್ಲ ರೆಡಿ ಇದ್ದೀವಿ ಅಂದರು. ನಾ ಹೇಳಿದೆ, ವಿಚಾರ ಮಾಡಿ ಹೇಳಬೇಕು, ನಿಮಗೂ ಹೇಳ್ತೀನಿ, ಯಾರು ಗೊತ್ತಿದ್ರೆ ಬಹಳ ಅದ್ಭುತ ಅನಿಸ್ತದೆ ನನಗೆ. ಐ ಆಸ್ಕ್ಡ್ ದೆಮ್ ಎ ಕ್ವೆಶ್ಚನ್, ಕ್ಯಾನ್ ಯು ಟೆಲ್ ಮೀ ಹೂ ವಾಸ್ ದಿ ಹೀರೋ ನಂಬರ್ 1 ಆಫ್ 1940? ಹಿಂದಿ ಸಿನಿಮಾದಾಗ ಹೀರೋ ನಂಬರ್ 1 ಯಾರಾಗಿದ್ರು 1940ನೇ ಇಸ್ವಿ ಒಳಗೆ ಅಂದೆ. ಅವ್ರು ತಲೆ ಕೆರ್ಕೊಳಕ್ಕೆ ಶುರು ಮಾಡಿದ್ರು. ಸರ್ ರಾಜ್ ಕಪೂರ್ ಇಲ್ರಿ, ರಾಜ್ ಕಪೂರ್ಲ 58ರ ಬಂದವರು, 56ರ ಬಂದವರು. ದೇವಾನಂದ್ ರಾಜ್ ಕಪೂರ್ಲ, ದಿಲೀಪ್ ಕುಮಾರ್ ಅವಾಗ ಬಂದರು. ಆಮೇಲೆ ಇನ್ಯಾರು ಬಂದರು, ರಾಜ್ಕುಮಾರ್ ಅಪ್ಪ ಬಂದ್ರಿ ಸರ್. ಹೌದು, ಬಂದು 48ನೇ ಇಸ್ವಿಗೆ ಪೃಥ್ವಿರಾಜ್ ಕಪೂರು. 40ನೇ ಇಸ್ವಿಗೆ ಯಾರು ಬಂದರು? ಏನ್ ತಲೆ ಕೆರ್ಕೊಂಡು ಹುಡುಗರು ಗೊತ್ತಾಗ್ಲಿಲ್ಲ. ಕಡೆಗೆ ಯೂಶುವಲ್ ಸ್ಟೈಲ್ 40ನೇ ಇಸ್ವಿ, ವಿ ಡೋಂಟ್ ನೋ ಸರ್ ಅಂದ್ರು. ನಾ ಇದು ಡೋಂಟ್ ವರಿ, ನನಗೂ ಗೊತ್ತಿದ್ದಿಲ್ಲ, ಈ ರಿಸರ್ಚ್ ಮಾಡಿ ತೊಗೊಂಬಂದಿನಿ, ಅವನ ಹೆಸರು ಹೇಳ್ತೀನಿ, ನೆನಪದ ನೋಡ್ರಿ ನಿಮಗೆ ಅಂದೆ. ನಿಮಗೂ ಹೇಳ್ತೀನಿ ಮಕ್ಕಳ, ಬಹಳ ಮಜಾ ಅದ ಹೆಸರು. ಶ್ಯಾಮಲಾಲ್ ಅಂತ ಹೆಸರು ಕೇಳಿದ್ರಿ ಏನರೇ? ಶ್ಯಾಮಲಾಲ್ ವಾಸ್ ಹೀರೋ ನಂಬರ್ 1 ಆಫ್ 1940 ಅಂತ. ಶ್ಯಾಮಲಾಲ್ ಅಂತ ಒಂದು ಪ್ರಾಣಿ ಇತ್ತು ಅಂತ ಗೊತ್ತಿಲ್ಲ ನಮಗೆ. ಹೀರೋ ನಂಬರ್ 1 ಆಗಿದ್ದು 1940ಗೆ ಅಂತ ಯಾರ್ಯಾರಿಗೂ ಗೊತ್ತಿಲ್ಲ, ಜೇವಿಯರ್ ಹುಡುಗರಿಗೆ ಗೊತ್ತಿಲ್ಲ. ನಾ ಹೇಳಿದೆ, ಯಾಕೆ ಇದನ್ನ ಹೇಳಿದೆ ನಿಮಗೆ ಅಂತಂದ್ರೆ, ಇಫ್ ಸಂಬಡಿ ಚೆಕ್ಸ್ ಇನ್ 2050, 2050ನೇ ಇಸ್ವಿಗೆ ಯಾರೇ ಬಂದು ಹೂ ವಾಸ್ ಹೀರೋ ನಂಬರ್ 1 ಆಫ್ 2016 ಅಂತ ಕೇಳಿದ್ರೆ, ಆಗೇನು ಹುಡುಗರು ಹುಡುಗಿಯರು ಏನ್ ಹೇಳ್ತಾರೆ? 16, ಓಹ್ ಐ ಡೋಂಟ್ ನೋ ಅಂತಾರ ಅವ್ರು. ಅಂದ್ರೆ ಹೀರೋ ನಂಬರ್ 1 ಆಫ್ 2016 ಈಸ್ ಹೀರೋ ನಂಬರ್ 1 ಆಫ್ 2050. ಯಾರು ನೆನ್ಪಿಡೋದಿಲ್ರಿ, ಯಾರು ನೆನ್ಪಿಡ್ತಾರ್ರಿ ಅಕೌಂಟು? ಅಂದ್ರೆ ಇವತ್ತು ಹೀರೋ ನಂಬರ್ 1 ಆದವ, ನಾಳೆ ಹೀರೋ ನಂಬರ್ 1 ಆಗಿರ್ತಾನ ಅಂತಿಲ್ಲ. ಕ್ರಿಕೆಟ್ನಾಗ ನೋಡ್ರಿ, ಈಗ ಸಡನ್ ಆಗಿ ಐಕಾನ್ ಚೇಂಜ್ ಆಗ್ಬಿಟ್ಟು ಹುಡುಗರನ್ನ ಕೇಳಿ ನೋಡ್ರಿ, ಹೀರೋ ಯಾರಪ್ಪ ಕ್ರಿಕೆಟ್ನಾಗ? ತೆಂಡೂಲ್ಕರ್ ನೆನಪ ಇಲ್ಲ ಎಲ್ಲರೂ ಈಗ. ವಿರಾಟ್ ಕೊಹ್ಲಿ ಬರೆದು ಬಂದು ಧೋನಿ ಅಲ್ಲ, ಕಲ್ಪನಾದ ಸುನೀಲ್ ಗವಾಸ್ಕರ್ ಬರೀ ಕಾಮೆಂಟ್ರಿ ಅಷ್ಟೇ. ಈಗ ಸುನೀಲ್ ಗವಾಸ್ಕರ್ಗಿಂತ ಚಲೋ ಬ್ಯಾಟ್ಸ್ಮನ್ GR ವಿಶ್ವನಾಥ್ ಹೆಸರೇ ಗೊತ್ತಿಲ್ಲ ಹುಡುಗರಿಗೆ. BK ಚಂದ್ರಶೇಖರ್ ಹೆಸರು ಗೊತ್ತಿಲ್ಲ, ES ಪ್ರಸನ್ನ ಮರ್ತೋತು. ಅಂದ್ರೆ ಒಂದು ಕಾಲಕ್ಕೆ ಐಕಾನ್ ನಂಬರ್ 1 ಗ್ರೇಟೆಸ್ಟ್ ಬಾಲರ್ ಇನ್ ದ ವರ್ಲ್ಡ್ ಆದವ್ರು ಇವತ್ತು ಹೆಸರಿಲ್ಲ. ಅದಕ್ಕೆ DVG ಬಹಳ ಚಂದ ಹೇಳ್ತಾರೆ ಅವರು, ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆಗಳು, ವಿದ್ಯೆಗಳು, ತೆರಪೆ ಇಲ್ಲದ ಹರಿವ ಕಾಲ ಪ್ರವಾಹದಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಾವೆಲ್ಲಾನು. ಆದ್ರೆ ಮಾನವತೆ ನಿಂತಿಹುದು ಮಂಕುತಿಮ್ಮ, ಮನುಷ್ಯತೆ ಉಳ್ಕಿದ ಎಲ್ಲ ಕೊಚ್ಕೊಂಡು ಹೋಗ್ಯಾವ ಅಂತ. ಉಳಿಯೋದು ಯಾವುದು ಅಂತ ಪ್ರಶ್ನೆ ಬಂದಿದ್ದು ಯಾವುದು? ಈ ಮಾತು ಕೇಳಬೇಕು. ಇವರೆಲ್ಲ ಬಹಳ ದೊಡ್ಡವರು, ಐಕಾನ್ ನಂಬರ್ 1 ಆಗಿದ್ದವರು ಇವತ್ತೆಲ್ಲ ನಂಬರೇ ಇಲ್ಲ, ಪತ್ತೇನೇ ಇಲ್ಲ, ಹೆಸರೇ ಇಲ್ಲ. ಹಂಗಂದ್ರೆ ದುಡ್ಡು ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ, ದೈಹಿಕ ಶಕ್ತಿ ಯಶಸ್ಸಲ್ಲ, ನಿಮ್ಗೆ ಬಂದಂತ ಖ್ಯಾತಿ ಅಂತ ಏನದ, ಇದು ಖ್ಯಾತಿ ಕೂಡ ಯಶಸ್ಸಲ್ಲ, ಬಹಳ ದಿವಸ ಇರುವಂತದ್ದಲ್ಲದು. ಇಂದಿನ ಸುದ್ದಿ ನಾಳೆ ರದ್ದಿ, ಮರದಿವಸ ರದ್ದಿ ಆಗ್ಬಿಡ್ತದೆ ಸುದ್ದಿ ಇವತ್ತಿಂದು. ಯಾರೂ ನೆನಪಿಟ್ಟುಕೊಳ್ಳೋದಿಲ್ಲ. ಆದ್ರಿಂದ ನಾ ಶಾಶ್ವತ ಆಗೀನಿ ಅಂತನೂ ಭ್ರಮೆ ಯಾರಿಗೂ ಬೇಡ.